ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾನು ಪ್ರಕುಲು ಒಂದು ಹೊಸ ರೀತಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೇಳ್ತೀವಿ ಏನು ಅಂತ. ಸೊ ಈಗಾಗಲೇ ನಿಮಗೆ ಟೈಟಲ್ಲು ತಮ್ನೇಲಲ್ಲೂ ಸ್ವಲ್ಪ ಗೊತ್ತಾಗಿರುತ್ತೆ. ಏನಿಲ್ಲ, ನಿಂದೆಲ್ಲಿ ಕಪ್ಪು ಇಲ್ಲಿ ಹಿಂದೆ. ಸೊ ಇದರಲ್ಲಿ ನಾನೊಂದು 10 ಚೀಟಿ ಬರ್ಕೊಂಡಿದ್ದೀನಿ. ನೀನೆಷ್ಟು? 10. ಇವನು ಒಂದು 10 ಚೀಟಿ ಬರ್ಕೊಂಡಿದ್ದಾನೆ. ಅಂದರೆ ಅವ್ನಿಗೆ ಇಷ್ಟ ಆಗಿರೋವಂಥದ್ದು ಒಂದು 5 ಗುಡ್ಡು, ಒಂದು 5 ಕ್ರೇಜಿ ಥಿಂಗ್ಸ್, ಅಂದರೆ ಫನ್ನಿ ಥಿಂಗ್ಸ್. ಅದನ್ನು ನಾವು ಮಾಡಬೇಕು. ಚೀಟಿಲಿ ನಾವು ಏನು ಬೇಕಾದರೂ ಬರ್ದಿರ್ಬೋದು. ಆದರೆ ಹೇಳಿದ್ನಲ್ಲ, 10 ಚೀಟಿಲಿ 5 ಗುಡ್ಡು ಚೆನ್ನಾಗಿರೋವು, ಇನ್ನೊಂದು 5 ಕ್ರೇಜಿ ಫನ್ನಿ ಇರೋದು. ಅವನೇನು ಬರ್ದಿದ್ದಾನೆ ಅಂತ ನನಗೂ ಗೊತ್ತಿಲ್ಲ, ನಾನೇನು ಬರ್ದಿದ್ದೀನಿ ಅಂತ ಅವನಿಗೂ ಗೊತ್ತಿಲ್ಲ. ಸೊ ನನ್ನವೆಲ್ಲ ಚೆನ್ನಾಗಿದೆ, ಇವನ್ನೆಲ್ಲ ಏನೇನು ಬರ್ತಾನೋ ಗೊತ್ತಿಲ್ಲ. ಬಟ್ ಎಲ್ಲ ಮನೇಲಿರೋ ಅಂಥ ಐಟಮ್ಸು, ಮನೇಲಿರೋದನ್ನೇ ನೋಡಿ ಮಾಡಬೇಕು ಅಂತ. ಸೊ ಫಸ್ಟು ಇದು ಚೆನ್ನಾಗಿರುತ್ತೆ, ಫುಲ್ ನೋಡಿ. ನಮಗೂ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದು ವಿಡಿಯೋ. ಫಸ್ಟು ನಾನು ಇವನಿಗೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ನಾನು ಸೆಲೆಕ್ಟ್ ಮಾಡಿರೋಂಥದ್ದು 5 ಎತ್ಕೋಬೇಕಷ್ಟೇ, ಓನ್ಲಿ 5, 10 ಅಲ್ಲ. ಅದರಲ್ಲಿ ಅದೃಷ್ಟ ಚೆನ್ನಾಗಿದ್ರೆ 5 ಗುಡ್ ಬರ್ಬೋದು, ಇಲ್ಲ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ 5 ಕ್ರೇಜಿ ಬರ್ಬೋದು, ಇಲ್ಲ ಮಿಕ್ಸ್ ಬರ್ಬೋದು. ಸೊ ಹೇಳೋಕ್ಕಾಗಲ್ಲ. ನೀನು 5 ಗುಡ್ಡು 5 ಕ್ರೇಜಿ ಬರ್ದಿದ್ಯಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸಖತ್ತಿರುತ್ತೆ ಮಜಾ. ಸೊ ಇಂಥ ವೀಡಿಯೋಸ್ ಬೇಕಾ ಅಂತ ಹೇಳಿ, ನಿಮ್ಗೇನಾದರೂ ಸ್ವಲ್ಪ ಐಡಿಯಾಸ್ ಏನಾದರೂ ಬರ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಕ್ಕ ಈ ಥರ ವೀಡಿಯೋ ಮಾಡಿ, ಆ ಥರ ವೀಡಿಯೋ ಮಾಡಿ ಅಂದ್ಬಿಟ್ಟು. ಸೊ ಫಸ್ಟು ನನಗೆ ಇದೇ ಥಾಟ್ ಬಂದಿದ್ದು, ಈ ಥರದ್ದೊಂದು ಮಾಡೋಣ ಅಂತ. ಸರಿ ಸ್ಟಾರ್ಟಾ? ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಅವ್ನು ಏನೇನು ಸೆಲೆಕ್ಟ್ ಮಾಡ್ತಾನೆ ಅದನ್ನು ಮಾಡಿಸೋದು. ನೋಡೋಣ, ಕ್ರೇಜಿಯಾಗಿರುತ್ತೆ. ಫುಲ್ ವೀಡಿಯೋ ನೋಡಿ ಏನೇನು ಚೀಟ್ಸ್ ಬರ್ದಿದ್ದೀನಿ ಅಂತ. ಕೊನೆಗೆ ರಿವೀಲ್ ಮಾಡ್ತೀನಿ. ಇವನು 5 ಸೆಲೆಕ್ಟ್ ಮಾಡಿರ್ತಾರಲ್ಲ, ಇನ್ನು 5 ಏನು ಬರ್ದಿರ್ತೀನಿ ಅಂತ ಅವನಿಗೆ ಹೇಳ್ತೀನಿ. ಸರಿ, ಬೇರೆ ಒಳ್ಳೆ ಬರ್ಬೇಕೀಗ. ಒಂದೆತ್ತು ಓದು. ಓ ಡೂ ಡ್ಯಾನ್ಸ್. ಒಳ್ಳೆಯದೇ. ಇವಾಗ 1 ಮಿನಿಟ್ ಡ್ಯಾನ್ಸು. ಸೊ ಹೆಂಗೆ ಬೇಕಾದರೂ ಮಾಡ್ಬೋದು. ಟಪಂಗುಚಿನೋ ಇಲ್ಲ ಭರತನಾಟ್ಯನೋ. ಸಾಂಗ್ ಏನು ಹಾಕಲ್ಲ, ಕಾಪಿರೈಟ್ಸ್ ಆಗುತ್ತೆ. 1 ಮಿನಿಟ್ ಕರೆಕ್ಟಾಗಿ ಡ್ಯಾನ್ಸ್ ಮಾಡಬೇಕು. ಸರಿನಾ? ಹಾಂ, ಸ್ಟಾರ್ಟ್ ಮಾಡು. ಫುಲ್ಲು 1 ಮಿನಿಟ್ ಏನಾದರೂ ಮಾಡ್ಬೋದು. ಸ್ಲೋ ಮೋಷನ್ನು. ಆ ಕಡೆ ಹೋಗು, ಕಾಣಲ್ಲ. ಚೇರ್ ಹತ್ರ ಮಾಡು. ಅದೊಂದೇ ಸ್ಟೆಪ್ ಬರೋದೊಂದೇ ಸ್ಟೆಪ್ಪಾ? ಬೇರೆ ಸ್ಟೆಪ್ಪು ಮಾಡಬೇಕು, ಎಲ್ಲ ಮಾಡಬಹುದು. ಇಲ್ಲ, ಇನ್ನೂ 1/2 ಮಿನಿಟ್ ಇದೆ. ಇನ್ನೂ 1/2 ಮಿನಿಟ್ ಇದೆ. ಇನ್ನು 15 ಸೆಕೆಂಡ್ಸ್. ಅದೇನು ಡ್ಯಾನ್ಸ್ ಥರನೇ ಇಲ್ಲ ಅದು. ಹಂಗಾಗಲ್ಲ. ಟಪಂಗುಚ್ಚಿ ಹೆಂಗೆ ಮಾಡೋದು ಗೊತ್ತಿಲ್ಲ. ಇನ್ನೊಂದು 10 ಸೆಕೆಂಡ್ಸ್. ಸುಸ್ತಾಗೋಯ್ತಾ ಫುಲ್ಲು? ಹಾಂ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ತಿಂಡಿ ಅದೆಲ್ಲ ಕರಗ್ಸೋ ಇವಾಗ. ಚೆನ್ನಾಗಿ ತಿಂದಿದ್ದ ತಿಂಡಿ ಎಲ್ಲ ಕರಗೋಯ್ತಾ? ಇನ್ನೂ ಟೈಮ್ ಬೇಕಾ ರೆಸ್ಟ್ಗೆ? ಬೇಕಾ? ಬೇಡ. ಈಗ ಒಳ್ಳೆ ಬರಲಿ ತಗೋ. ಬೇಡ ಇದು. ಹಾಂ, ಚಕ್ಲಿ ಈಟಿಂಗು. ಓ ಗುಡ್ಡು. ಲಸಿಕಾ, ಹೋಗಿ ಚಕ್ಲಿ ತಗೊಂಬ. ಎಲ್ಲ ಗುಡ್ ಥಿಂಗ್ಸೇ ಬರ್ತಿದೆ. ಎಂಜಾಯ್. ನೆಕ್ಸ್ಟ್ ಇರೋದು ಇನ್ನೂ 3 ಐತಲ್ಲ. ಅಟ್ಲೀಸ್ಟ್ ಒಂದಾದರೂ ಕ್ರೇಜಿ ಬರಬೇಕು ಅಂತ ನಾನಿದ್ದೀನಿ. 2 ಗುಡ್ ಬಂದುಬಿಟ್ಟಿದೆ. ಅಷ್ಟೊಂದು ರಿಸ್ಕಿ ಇಲ್ಲ ಅಲ್ವಾ? ಆಯಿತು. ಅದೆಲ್ಲ ಚೆನ್ನಾಗೇ ಇರುತ್ತೆ ತಿನ್ನೋದು. ನೆಕ್ಸ್ಟ್ ಈಗಿರೋದು ನೋಡೋಣ. ಈಗಲೂ ಗುಡ್ಡೆ ಬರುತ್ತೋ ಕ್ರೇಜಿ ಬರುತ್ತೋ ಗೊತ್ತಿಲ್ಲ. ದೇವ್ರೆ ಮನುಷ್ಯ ಚೆನ್ನಾಗಿ ಬರಿಯಪ್ಪ. ಮೇಕ ರಂಗೋಲಿ. ರಂಗೋಲಿ ಹಾಕ್ಬೇಕು ಇವಾಗ. ಹೆಂಗೆ ಹಾಕ್ತೀಯೋ ಹಾಕೋ. ರಂಗೋಲಿ ಡಿಸೈನು ಏನಾದರೂ ಸರಿ, ಫ್ಲವರು ಇಲ್ಲ ಚುಕ್ಕಿ ರಂಗೋಲಿ ಅದ್ರ ಮೇಲೆ ಹಾಕುವ ಬಂಡೆ ಮೇಲೆ, ಸರಿನಾ?
ಹೋಗಿ ಬೇಗ ತಗೋಗು. ಹಾಕಪ್ಪ, ಹೆಂಗಾನ ಹಾಕು, ಚೆನ್ನಾಗಿರ್ಬೇಕು, ಗೀಚಬಾರ್ದು. ನೀನು ಚಿಕ್ಕದು ಹಾಕು. ಲಶಿಕಾ ಹೆಲ್ಪರ್ ಇಲ್ಲಿ, ಏನೇನು ಬೇಕೋ ಎಲ್ಲ ತಂದ್ಕೊಡೋಕ್ಕೆ. ರಂಗೋಲಿ ಪುಡಿ, ಚಕ್ಲಿ ಅಲ್ವಾ ಲಶಿ? ಫಸ್ಟ್ ಟೈಮ್ ರಂಗೋಲಿ ಹಾಕ್ತಿರೋದು ಪ್ರಕುಲ್ಲು ಅಲ್ವಾ? ಜಾಸ್ತಿ ಉಯ್ಬೇಡ, ದಪ್ಪ ದಪ್ಪ ಥರ, ವೇಸ್ಟ್ ಆಗುತ್ತೆ. ಏನದು ಫ್ಲವರಾ? ಕಲರಿಂಗ್ ಬೇರೆ ಹಾಕ್ಸ್ಬೋದು ಹಂಗಾದ್ರೆ ಲಕ್ಷ್ಮಿ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಅಲ್ವಾ? ಈ ಥರ ಚಿಕ್ಕ ಚಿಕ್ಕ ಫ್ಲವರು. ಇಷ್ಟಾದರೂ ಬಿಡಿಸೋನೆ. ಇದು ಡ್ರಾಯಿಂಗ್ ಅನ್ಕೋಬೇಕಾ ರಂಗೋಲಿ ಅನ್ಕೋಬೇಕಾ? ರಂಗೋಲಿನೂ ಆಗುತ್ತೆ, ಫ್ಲವರ್ ಇದೆಯಲ್ಲ. ಸ್ವಲ್ಪ ಸ್ವಲ್ಪ ಹಾಕು. ಫಿನಿಶ್ಡಾ ರಂಗೋಲಿ? ಹೆಂಗಿತ್ತು ರಂಗೋಲಿ? ಫಸ್ಟ್ ಟೈಮ್ ರಂಗೋಲಿ ಎಕ್ಸ್ಪೀರಿಯನ್ಸ್. ಚೆನ್ನಾಗಿರ್ಲಿಲ್ಲ. ನೆಕ್ಸ್ಟು ಯಾವ ಚೀಟಿ? ಏನದು ಹೇಳು, ಏನದು? ಅಯ್ಯೋ ಏನದು? ಓದು ಅಲ್ಲಿ, ಹೇಳು. ಬೇಡ, ಮತ್ತೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಓದು, ಹೇಳು ನೀನೇ. ಅದು ಫ್ಲವರ್ ಟು ಫೇಸ್. ಫ್ಲವರ್ ಟು ಅಲ್ಲ, ಫ್ಲೋರ್ ಟು ಫೇಸ್. ನೀರ ಇಟ್ಟು ಮುಖಕ್ಕೆ ಹಾಕೋಬೇಕು. ಇದೇ ಬರ್ಬೇಕಾಯ್ತು. ರೆಡಿ, ಫ್ಲೋರ್. ಕುತ್ಕೋ, ಇನ್ನೊಂದು ಸ್ವಲ್ಪ ಐತೆ, ಫುಲ್ ಹಾಕ್ಬೇಕು. ಕಣ್ಣಿಗೆ ಹೋಯ್ತು. ಕಣ್ಣಿಗೆ ಮುಖ ಎತ್ತತೀಯಾ? ಕುತ್ಕೋ, ಅಲ್ಲಿ ಕಾಣಲ್ಲ. ಒಂದ್ಸಲ ಮುಖ ತೋರಿಸು. ಸೂಪರ್. ಆ್ಯಂಡ್ ಲಾಸ್ಟ್ ಚಿಟ್ಟು, ಒಳ್ಳೆ ಎಕ್ಸ್ಪೀರಿಯನ್ಸಾ? ಫ್ಲೋರು ಒಳ್ಳೆ ಎಕ್ಸ್ಪೀರಿಯನ್ಸಾ? ಇರು, ಇವಾಗಲೂ ಕ್ರೇಜಿ ಬರಬೇಕು. ಏನು ಬಂತು? ಸಿಂಗ್ ಅ ಸಾಂಗ್. ನಿನ್ನ ಫೇವ್ರೆಟ್ ಸಾಂಗ್ ಯಾವುದು? ಜಾನಿ. ಅದಲ್ಲ, ಅದು ರೈಮ್ಸ್, ಅದು ಸಾಂಗ್ ಹೇಳಿದ್ದು. ಗೊತ್ತಿಲ್ಲ. ಕುತ್ಕೋ ಇಲ್ಲಿ, ಕುತ್ಕೋ ಅಲ್ಲಿ. ನಿನಗೆ ಬೊಂಬೆ ಎಳಿತೈತೆ ಬರುತ್ತಲ್ವಾ? ಫೇವ್ರೇಟ್ ಅಲ್ವಾ? ಅರ್ಧ ಬರಲ್ಲ. ಎಷ್ಟು ಬರ್ತೋ ಅಷ್ಟು ಆಡು. ಬರಲ್ಲ. ಟಾಸ್ಕ್ ನಾನು ಹಿಡ್ಕೋತೀನಿ, ನಾಡು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಆಡ್ತಾರ ಅವ್ರು ನಕ್ಕೊಂಡು. ಮತ್ತೆ ಇನ್ನೊಂದು ಲೈನ್ ಹೇಳು. ಇನ್ನೊಂದು ಲೈನು ಗೊತ್ತಿಲ್ಲ ಅಷ್ಟೇ. ಅದೇ ಲೈನ್ ಹೇಳು, ರಿಪೀಟು. ಯಪ್ಪಾ, ಹೇಳು ಇನ್ನೊಂದು ಲೈನು. ಅಷ್ಟೇ ಗೊತ್ತಿಲ್ಲ. ಹೇಳ್ತೈತೆ ಹೇಳು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು? ಅಲ್ಲಿ ನೋಡು, ಆಂಟಿ ನೋಡ್ತಿದ್ದಾರಲ್ಲಿ. ಕಂಪ್ಲೀಟಾಗಿ ಟಾಸ್ಕ್ ಫುಲ್ ಮಾಡಿದ್ದಾನೆ. ಸೊ ಇನ್ನು 5 ಏನೇನು ಬರ್ತಿದೆ ಅಂತ ಹೇಳ್ತೀನಿ ರೀ, ನೀನೇ ನೋಡು. ಅಲ್ಲಿ ಉಗಿಬೇಡ. ಅಲ್ಲಿಂದ ಕಫ ಬರ್ತಾ ಇದೆ. ಪುಷಪ್ಸ್ 5 times. ಇದು ಈಸಿ ಇತ್ತಲ್ವ ನಿಂಗೆ? ಹೆಂಗೆ? ಹಾಂ, ಏನಕ್ಕೆ ಮಾಡ್ತೀಯಾ? ಅದು ಆಗೋಯ್ತಲ್ಲ, ಇನ್ನು ಮಾಡೋಂಗಿಲ್ಲ.
ಕೂತ್ಕೋ. ಏಕೆ ಏನಕ್ಕೆ ಮಾಡಂಗಿಲ್ಲ? 1 ಸ್ಪೂನ್ ಆಫ್ ಸಾಲ್ಟ್ ಟು ಈಟ್. 5 ಚಾಯ್ಸ್ ಅಷ್ಟೇ ಅಲ್ವಾ ನೀನು ಮಾಡಬೇಕಾಗಿರೋದು? ಇವೆಲ್ಲ ಇನ್ನು ಹೋಯ್ತು, ನೀನು ಮಿಸ್ ಆಯ್ತು. ಇನ್ನು ಲೆಮನ್ ಈಟಿಂಗ್. ಅವ್ರು ಮಿಸ್ ಆಯ್ತಪ್ಪ ಸದ್ಯ. ಇನ್ನೊಂದು ಇದು ನೋಡು, ಕ್ರೇಜಿ ಇದು. ಕೌಂಟಿಂಗ್ ಈಚ್ ರಾ ರೈಸ್ ಕರೆಕ್ಟ್ಲಿ. ಈ ಅಕ್ಕಿ ತೊಗೊಂಡು ಒಂದಿಷ್ಟು ಅಕ್ಕಿ ಅಂತ ಕೊಡ್ತೀನಿ, ಅದು ಒಂದೊಂದೇ ಕೌಂಟ್ ಮಾಡಿಬಿಟ್ಟು ಹೇಳ್ಬೇಕು ಎಷ್ಟು ಅಕ್ಕಿ ಇದೆ ಅಂತ. ಅಯ್ಯಪ್ಪ, ಚೆನ್ನಾಗಿತ್ತ? ಇದ್ದಿದ್ರೆ ನಂಗೆ ಇಷ್ಟು ಮಿಸ್ ಮಾಡ್ಕೊಂಡೆ ಇವಾಗ. ಈಗ ನನ್ನ ಟಾಸ್ಕು ಏನೇನು ಬರ್ದೋನೆ ಅಂತ ನನಗೂ ಗೊತ್ತಿಲ್ಲ, ಬಟ್ ನಾನೇನು ಸೆಲೆಕ್ಟ್ ಮಾಡ್ತೀನಿ ಎಲ್ಲ ಮಾಡಲೇಬೇಕು ನಾನು. ಸೊ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಭಯ ಆಗ್ತಿದೆ. ಎಲ್ಲ ಗುಡ್ ಥಿಂಗ್ಸೇ ಬರಲಿ ದೇವ್ರೇ, ಈ ಥರದ್ದೆಲ್ಲ ಬರಬಾರ್ದು. ನೋಡೋಣ ಏನೇನು ಬರ್ದವರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಮೀನಿಂಗ್ ಇರುತ್ತಾ ಅಂತಾರ ನೋಡ್ಬೇಕು ಒಂದ್ಸಲ. ಮೀನಿಂಗ್ ಇದೆಯಾ ಹೋಗ್ಲಿ ಬರ್ದಿರೋದಕ್ಕೆ? ದೇವ್ರೇ, ಲೆಮನ್ ಅಂತೆ, ಲೆಮನ್ ರಸ. ಓಕೆ, ನನಗೆ ಅಭ್ಯಾಸ ಇದೆ ಆದಷ್ಟು ಮಟ್ಟಿಗೆ. ಕಣ್ಗಾಕ್ಬಿಟ್ರೆ ಬರಲ್ಲ ಕೊಡು. ಇದು ನಮ್ಮೊಂದು ಸೈಟಲ್ಲಿ ಬೆಳೆದಿರೋದು ಲೆಮನ್, ಇನ್ನೂ ಹುಳಿ ಇದೆ ಇದು, ಸಖತ್ತು. ನನಗೆ ಒಂದು ಸ್ವಲ್ಪ ಹೊಟ್ಟೆ ಕ್ಲೀನ್ ಆಗುತ್ತೆ. ಒಳ್ಳೇದೇ ಆ್ಯಕ್ಚುಲಿ, ಇದು ಗುಡ್ಡು. ಸಹಿ. ಇವನ್ಗಾಗಿದ್ರೆ ಅದು ಕ್ರೇಜಿ ಆಗ್ತಿತ್ತು, ನನಗೆ ಬಂದರೆ ಗುಡ್ಡು. ಫುಲ್ಲು ರಸನೇ ಇರಬಾರ್ದು, ಫುಲ್ಲು ಖಾಲಿ ಮಾಡಿ. ಅಷ್ಟೇ ಇದ್ರಲ್ಲಿ ಇಲ್ಲ, ಇನ್ನೂ ಐತೆ. ನೆಕ್ಸ್ಟ್ ಏನೋ ಹಿಂಗೆ ಬರಬೇಕಪ್ಪ. 10 ಸಿಟಪ್ಸಾ ಅಂದರೆ ಏನು? ಹಂಗೆ ಮಾಡಬೇಕಾ? ಹೆಂಗೆ ಒಂದ್ಸಲ ತೋರಿಸು. ಹೆಂಗೆ ನಿಂತ್ಕೊಂಡು 10 ಆ ಥರ ಮಾಡಬೇಕು. ಆ ಥರ ಸಿಟಪ್ಸಾ? ಸೊ ಹಂಗೆ ಕ್ರಿಕೆಟ್ 1 2 3 4 5 6 ಅಯ್ಯಪ್ಪ 7 ಮಂಡಿ ನೋತಾಗ್ಲೇ ತೊಡೆ. 8 9 10. ನಮಗೂ ಆ ಥರನೇ 30 ಟೈಮ್ಸ್ ಮಾಡಿಸ್ತಾರೆ ಕ್ರಿಕೆಟಲ್ಲಿ. ನೆಕ್ಸ್ಟ್ ಚೀಟಿ ತತ್ತೀನಿ. ಎಲ್ಲ ಗುಡ್ಡೇನಪ್ಪ. ಇವತ್ತು ಬ್ಯಾಡ್ ಬರಲಿ ನೋಡೋಣ. ಲೈಟ್ ಇದೆಯಾ? ಬ್ಯಾಡ್ ಬರಲಿ. ಬ್ಯಾಡ್ ಅಲ್ಲ, ಕ್ರೇಜಿ. 1 ರೌಂಡ್ ಜಾಗಾ? ಎಲ್ಲಿ ಮಾಡಲಿ? ಇಲ್ಲೇ ಸರ್ಕಲ್. ಎಷ್ಟು 1 ರೌಂಡಾ? ವಾವ್, ಜಾಗ್ ಯಾರು ಬೇಕಾದ್ರೂ ಮಾಡ್ತಾರೆ. ಹಿಂಗಿಂದ ಬಂದಂಗ ಸ್ಟಾರ್ಟಾ? ಓಕೆನಾ? ಆಹಾ, 3 ಗುಡ್ ಬಂತು. ಬಿಸಿಲು ಸಿಕ್ಕಾಪಟ್ಟೆ ಹೆವಿ ಆಗೋಯ್ತು. 5 ಮುಗ್ದೋಗೈತೆ. 3 ಮುಗ್ದೋಗಿದೆ. 5 ಆಗಿದೆ, ಇನ್ನು 2. ದೇವರೇ, ಒಳ್ಳೇದೇ ಬರಲಪ್ಪ. ಹಾಂ, ಬೈ ಮೈ ನ್ಯೂ ಬಾಲಾ? ಎಸ್, ಹೊಸ ಬಾಲ್ ಕೊಡಿಸ್ಬೇಕು ನನಗೆ. ಟಾಸ್ಕ್ ಇರಬೇಕು, ಕೊಡ್ಸೋದಲ್ಲ ಗಬ್ಬು. ಕೊಡಿಸ್ಬೇಕು. ಟಾಸ್ಕ್ ಅಂದರೆ ಟಾಸ್ಕು. ಅದು ನಾನು ಸಂಜೆ ಕೊಡಿಸ್ತೀನಿ. ನನಗೇನು ಟಾಸ್ಕ್ ಮತ್ತೆ? ಬೇರೆದು ಕೊಡು. ಇನ್ನೊಂದು ಈ ಕಡೆಗೆ ಬಾ, ಇದು ಸಪ್ರೇಟ್ ಇಟ್ಕೊ. ಅದು ನೋಡು, ಹಂಗೆ ಬಿತ್ತು, ಹಂಗೆ ಅಲ್ಲಾಡ್ಸೋವಾಗ ಬೀಳ್ತು. ಅದು ಬೇಡ, ಅದು ಜೋಬಾಗಿ ಇಟ್ಕೊ. ನನಗೆ ಟಾಸ್ಕ್ ಇರಬೇಕು, ಕೊಡಿಸೋ ಅಂಥದ್ದಲ್ಲ. ಏನು ಬಂದಿರುತ್ತೆ? 1 ರೌಂಡ್ಸ್ ವಾಕಾ?
ಎಲ್ಲ ಈಸಿನೇ ಬರ್ತಿದೆ ವಾಕ್ ಮಾಡೋದಂತೆ. ಅಯ್ಯೋ ಕ್ರೇಜಿಯಾಗಿ ಬರ್ದಿಲ್ವಾ? ಸ್ಟಾರ್ಟ್. ಎಷ್ಟು ವಾಕ್ ಬೇಕಾದರೂ ಮಾಡ್ಬೋದು ಆರಾಮಾಗಿ. 10 ವಾಕ್ಸ್ ಮಾಡು. ನಾನು 10 ವಾಕ್ಸ್ ಅಂತ ಬರ್ದಿದ್ದೆ, ನೀವು ಒಂದೇ ವಾಕ್ ಅಂತ ಮಾಡಿದ್ದೀನಿ ಅಷ್ಟೇ. ಏನು ವಾಕ್ ಸಾಕು? ನೀವು ಒಂದು ವಾಕ್ ಮಾಡಿದ್ದೆ ಅಷ್ಟೇ. ಏನು ಸಾಕು ಇಲ್ಲ. ಎರಡಾಯ್ತು, ಮೂರನೇದು ನಾಲ್ಕನೇದು, ನಾಲ್ಕಾಯ್ತಾ? ಐದನೇದು, ನೆಕ್ಸ್ಟು ಆರನೇದು, ಆರಾ? ಏಳನೇದು, ಇವಾಗ ಏಳನೇದು, ಕಣ್ಸುತ್ತೆ ಹಿಂಗೆ ಸುತ್ತಿ. ಏಳನೇದು, ಎಂಟನೇದು, ಈಗ ಬಂದೆ ಎಂಟನೇದು, ಇನ್ನು ಎರಡು ವರ್ಷ ಲಾಸ್ಟ್ ಬಂದಿದೆ ಗೈಸ್. ಅದು ಕೂಡ ಬಂದಿದೆ ಸಾಕು. ಇವನ್ನ ಫ್ಲೋ ಇಟ್ ಟೆಸ್ಟ್ ಕ್ರೇಜಿ ಫ್ಲೋ ಟು ಫೇಸ್. ಹಾಂ ಲಾಸ್ಟ್ ರೌಂಡಾ? ನೋಡೋಣ ಕ್ರೇಜಿದು ಬರುತ್ತೋ ಗುಡ್ ಬರುತ್ತೋ. ನನಗಂತೂ ಯಾವುದು ಕ್ರೇಜಿ ಅನಿಸ್ಲಿಲ್ಲಪ್ಪ, ನಾನು ಬಚಾವಾಗ್ಬಿಟ್ಟೆ. ಬಟ್ ಈ ಸಲ ನೋಡಬೇಕು. ಏನಿದು? ಗೊತ್ತಿಲ್ಲ. ಅಲ್ಲೇರ. ಏ ಬೇಡ, ಇದು ಹಾಕ್ಬೇಡ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ರಾಗಿ ಪೌಡ್ರ್ ಅಂದರೆ ಮಗುಕ್ಕೆ ಹಾಕ್ಬೇಕು. ತಗೊಳಪ್ಪ. ಲೊಟ್ಟೆ ಬರೆ ಪುಸ್ಕಿ. ಅದು ತಗೊಂಡೋಗಿ ಪ್ಲೇಟು. ಅವೆಲ್ಲ ಓದ್ಬಿಡೋ ಫಸ್ಟು ಏನೇನಂತ. ನೆಕ್ಸ್ಟ್ ಈ ಕಡೆ ಬಾ, ಇದು ಓದ್ತೀನಿ. ಇನ್ನೊಂದು ಮೇಕ್ ಮೀ ಪೂರಿ ಅಟ್ ಆಫ್ಟರ್ನೂನ್ ಟಾಸ್ಕ್. ಅದು ಪ್ರೆಸೆಂಟ್ ಮಾಡಬೇಕು, ಯಾವಾಗಲೂ ಮಾಡೋದಲ್ಲ, ಇಲ್ಲೇ ಈ ಕ್ಷಣ ಇರಬೇಕದು. ಸ್ವಲ್ಪ ಹಂಗೋ ಹಿಂಗೋ ಪಾಪ ಗೊತ್ತಿಲ್ಲದಲ್ಲೇ ಬರ್ದಿದ್ದಾನೆ. ನೆಕ್ಸ್ಟ್ ಬಾಲು ಈಟ್ ಡ್ರೈ ರೆಡ್ ಚಿಲ್ಲಿ. ಬಚಾವಾದೆ ನಾನು. ಈಟ್ ಡ್ರೈ ರೆಡ್ ಚಿಲ್ಲಿ ಅಂತ. ಯಪ್ಪ. ಹಾಂ, ಎಗ್ಗು. ಮೊಟ್ಟೆ ಒಡಿಸ್ಕೊಂತಿದ್ದೆ ತಲೆ ಮೇಲೆ ವಾಸನೆ. ಅಯ್ಯಪ್ಪ, ರಾಗಿ ಫ್ಲೋರ್ ಅಂದರೆ ಏನೊಂದು ಪರವಾಗಿಲ್ಲ. ನೆಕ್ಸ್ಟ್ ಈಟ್ ರೆಡ್ ಚಿಲ್ಲಿ. ಎಷ್ಟು? ಅದು ಡ್ರೈ, ಇದು ರೆಡ್. ಬರೀ ರೆಡ್ ಚಿಲ್ಲಿನೇ ಬರ್ದವನೆ. ಅದಕ್ಕೆ ನನಗೆ ಒಂದು ಬಂದಿಲ್ಲ ನೋಡು. ಕ್ರೇಜಿದು ರಾಗಿ ಫ್ಲೋರ್ ಒಂದು ಬಂದೈತೆ. ಇದು 5 ಪುಷಪ್ಸ್. ಪುಷಪ್ಸ್ ನಾನು ಮಾಡ್ದಂಗೆ. ಈ ಥರ ಫುಲ್ ಪುಷಪ್ಸು. ಮೆತ್ತಗೆ ಹಾಕು ರಾಗಿ ಪೌಡ್ರು. ಇಲ್ಲ, ನನಗೆ ಹೆಂಗಾಗ್ತದೆ ನನಗೆ. ನಾನು ಮೆತ್ತಗೆ ಹಾಕಿದ್ದು, ಭಯ ಆಗ್ತೈತಿ. ತಲೆಗೆ ಹಾಕ್ಬಿಡ, ಡ್ಯಾಂಡ್ರಫ್ ಆಗಲ್ವಾ? ಸೊ ಅಂತೂ ನಾವು ಫೈನಲಿ ಟಾಸ್ಕ್ ಫಿನಿಶ್ ಮಾಡಿದ್ವಿ. ನಮ್ಮ ಟೆಕ್ನಿಷಿಯನು ನಮ್ಮ ಲಶಿಕಾ ಮೇಡಮ್ ಅವರು ತುಂಬ ಹೆಲ್ಪ್ ಮಾಡಿದ್ರು ಐಟಮ್ಸ್ ಎಲ್ಲ ತಂದ್ಕೊಡೋಕ್ಕೆ. ಚಕ್ಲಿ, ಲೆಮನ್ನು, ಫ್ಲೋರು, ಅದು ಇದು ಅವಳು ಓಡೋಗ್ತಾ ಇದ್ದು ತರ್ತೀನಿ ಇರು ಅಂತ. ಸೊ ಏನನ್ನಿಸ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್? ನನಗೆ ಮಾಡಿದ್ದು ಯಾವ್ದು ಇಷ್ಟ ಆಯಿತು ಟಾಸ್ಕು? ಅದು ರಾಗಿ ಪೌಡ್ರು ಮತ್ತು ಲೆಮನ್. ನನಗೆ ಇವ್ನು ರಂಗೋಲಿ ಹಾಕ್ಸಿದ್ದು ಮತ್ತು ಇನ್ನೊಂದು ಇದು ಬರಬೇಕಾಯ್ತು. ನನಗೆ ಇವ್ನಿಗೆ ಬಂದಿರೋದೆಲ್ಲ ಇಷ್ಟ ಆಯಿತು. ಡ್ಯಾನ್ಸು, ಸಾಂಗು, ಹಾಡು ಇರೋದು, ಡ್ಯಾನ್ಸ್ ಮಾಡಿರೋದು, ರಂಗೋಲಿ, ಫ್ಲೋರು, ಮತ್ತು ಇನ್ನೊಂದು ಯಾವುದು? ಇನ್ನೊಂದು ಹಿಂಗೆ ಬಂದಿರೋ ಅಷ್ಟೇ. ಇನ್ನೊಂದು ಯಾವುದು ನೀನು ಮಾಡಿದ್ದು? ಇನ್ನೊಂದು ಸಾಂಗು, ರಂಗೋಲಿ, ಡ್ಯಾನ್ಸು, ಇನ್ನೊಂದು ಫ್ಲೋರು, ಇನ್ನೊಂದು ರಂಗೋಲಿ. ಆಯ್ತಲ್ಲ, ರಂಗೋಲಿ, ಡ್ಯಾನ್ಸು, ಫ್ಲೋರು, ಹಾಡೋದು, ಇನ್ನೊಂದೇನೋ ಮಾಡೋನೆ, ನನಗೆ ಮರ್ತೋಯ್ತು. ಚಕ್ಲಿ ಈಟಿಂಗು. ಆ ಚಕ್ಲಿ ಈಟಿಂಗ್ ಏನು ನಾರ್ಮಲ್ ಆಗೇ ಇದೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಈ ಥರ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಅನಿಸ್ತು ಅಂತ, ಯಾವ ಟಾಸ್ಕ್ ಚೆನ್ನಾಗಿತ್ತು ಅಂತಲೂ ಹೇಳಿ. ಆ್ಯಂಡ್ ಇದೇ ಥರ ವೀಡಿಯೋಸ್ ಬೇಕಾ, ಐಡಿಯಾಸ್ ಕೊಡಿ, ನಾವು ಅದೇ ಥರನೇ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಇಷ್ಟ ಆಯಿತಾ? ಇಷ್ಟ ಆಯ್ತು. ಈಗ ಬ್ಯಾಕ್ ಟು ಬಾತ್. ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೋತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.